ಅಬಾ ಒಂದಕ್ಕಿಂತ ಒಂದು ಚಂದ ಒಂದಕ್ಕಿಂತ ಒಂದು ಚಂದ. ಅಲ್ಲ ಎಷ್ಟಾರ ಪುರ್ಸತ್ ತಗೊಂಡು ಕೆತ್ತಿರ್ಬೇಕು ಇವ್ರೆ ನೋಡು. ಒಬ್ಬ ದೇವ್ರೇ. ಅತ್ತೆಯರ ಇವೆಲ್ಲ ಜಕಣಾಚಾರಿಗಳ ಕೆತ್ತಿದ್ದೆ ಗುಡಿಗಳು. ಅವರು ಹೆಂಗ ರಾತ್ರಿಯಿಂದ ಬೆಳಗ್ಗೆ ಹರಿ ಮಠ ಕೆಲಸ ಮಾಡೋದು ಮುಗೀತು, ಅಷ್ಟರೊಳಗೆ ಕೆತ್ತು ಮುಗಿಸ್ಬಿಡ್ತಿದ್ರಂತ. ಮತ್ತೆ ಬೆಳಗ್ಗೆ ಎದ್ದಿನ ಕೈ ಹಚ್ಚಂಗಲ್ಲ ಮುಟ್ಟಂಗಲ್ಲ, ಮತ್ತೆ ಬೇರೆ ಗುಡಿ. ಏನಪ್ಪ ನಾವಂತರೂ ಕಂಡಿಲ್ಲ, ಆದ್ರೆ ಅದು ಎಂತ ಇದನ್ನ ಮಾಡ್ಯಾರ ನೋಡೋರು. ಕರೆನ ಶಾಂತಕ್ಕ, ಒಂದಕ್ಕಿಂತ ಒಂದು ಗುಡಿ ಚಂದ ಅದ ನೋಡ. ಹೊರಗೆ ಕಾಣೋಷ್ಟು ಸಿಂಪಲ್ ಇಲ್ಲ ಬಿಡು. ಏನಾನ ನೀನು ಗುಡಿ ಗುಂಡಾರ ನೋಡ್ಬೇಕು ತಮಿಳ್ನಾಡಿನಾಗ. ಭಾರಿ ದೊಡ್ಡ ಅದಾವು, ಭಾರಿ ಮಸ್ತ್ ಅದಾವು, ಭಾರಿ ಚಂದ ಅದಾವ ಬಿಡು. ಅಂದಂಗ ನಮ್ಮೂರಾಗ ಒಂದೈತಲ್ಲ ಹುಬ್ಬಳ್ಳಾಗ, ಅದೇ ಚಂದ್ರಮೌಳೇಶ್ವರ ದೇವಸ್ಥಾನ. ಅದು ಅವಾಗ ಜಕಣಾಚಾರ್ಯಗಳು ಕೆತ್ತಿದ್ದ ಭಾರಿ ಹಳೇದು ಪುರಾತನ ಗುಡಿ ಅದು. ಅದಕ್ಕೂ ಒಂದು 2 ಸಲನ ಹೋಗಿದ್ದೆ. ನನ್ನ ಮದುವೆಯಾಗಿ ಸ್ವಲ್ಪ ದಿನಕ್ಕೊಮ್ಮೆ ಹೋಗಿದ್ದೆ, ಅವಾಗ ನನ್ನ ಗಂಡನ ಜೋಡಿ. ಅದಾದಮೇಲೆ ಮತ್ತೆ ನನ್ನ ಗಂಡನ ಜೋಡಿ ಈ ಹುಬ್ಬಳ್ಳಿ ಸಿದ್ದೋಳ ಮಠಕ್ಕೆ ಬಂದಾಗೊಮ್ಮೆ ಹೋಗಿದ್ದೆ ಅಷ್ಟೆ. ಅವಾಗ ಹೋದಾಕಿ ನಾನು ಇವತ್ತಿನವರೆಗೆ ಕಾಲಿಟ್ಟಿಲ್ಲ. ಆಯ್ತದಲ್ಲ ಅದು ಗುಡಿ ಆಯ್ತಿಲ್ರಿ. ಮೊನ್ನೆರ ನಾನು ನಮ್ಮ ಸಣ್ಣಕ್ಕಿ ನಮ್ಮ ಅಶ್ವಿನಿ ಇಬ್ರು ಬೈಕಿನ ಮೇಲೆ ಹೋಗಿ ಬಂದೇವಿ. ಆಯ್ತಪ್ಪ, ಇವು ಏನೇ ಆಗಿಲ್ಲ. ಅಲ್ಲಿರೋ ಸ್ವಲ್ಪ ಮನೆಗಳದು ಅವ್ರು ಇವ್ರು ಕಟ್ಕೊಂಡಾರ. ಮೊದಲು ಖಾಲಿ ಜಾಗ ಐತೆ, ಈಗ ಅವ್ರು ಸ್ವಲ್ಪ ಆತಾಗಿತ್ತ ಕಟ್ಕೊಂಡಾರ ಅಂದ್ರು. ಗುಡಿ ಐತಿ, ಏನೂ ಆಗಿಲ್ಲ, ಚಲೋ ಐತಿ. ಈಗೂ ಹಂಪಿ ಒಂಥರ ಈ ಹಂಪಿಗಳ್ದಾಗ ಹೊರಗೆ ಗುಡಿ ನೋಡ್ತೇವಲ್ಲ ಹಂಗೈತೆ ನೋಡ್ರಿ. ಕರೆನ ಹುಬ್ಬಳ್ಳಿಯಾಗ ಅದು ಒಂದು ದೇವರು ಅದೊಂದು ಉಳಿಸ್ಕೊಂಡಾರ. ಯಾಕೆ ಹಂಗೆ ನೋಡಕ್ಕೆ ಹೋದ್ರೆ ಎಷ್ಟು ಗುಡಿಗಳದಾಗ ಗೊತ್ತೇನ್ರಿ, ಯಾವ ಉಳಿಸ್ಕೊಂಡಿಲ್ಲ ಚಂದಾಗಿ. ಅಂದಂಗ ಗಿರ್ಜಕರ ನೀವೇನು ಲಂಗ ಜಂಪರ್ ಹಾಕೊಂಡ್ಬಿಟ್ಟಿರಿ? ಹಂಗಾಕಿ ಅದು ನನಗೆ ಭಾರಿ ಆಸೆ ರೀ ಇಂಥವೆಲ್ಲ ಹಾಕೋಬೇಕು ಅಂತೇಳಿ. ಏನು ಮಾಡ್ತೀನಿ ಹೇಳ್ರಿ, ಅದು ಕೆಲವೊಂದ್ಸಲ ಏನಕ್ಕೈತಿ ನಮ್ಮೂರಾಗಂತ್ರೂ ಇವನ್ನೆಲ್ಲ ಹಾಕೊಳ್ಳೋದು ಸುಳ್ಳು ಬಿಡ್ರಿ. ಹಾಕೊಂಡ್ರೆ ಏನು ತಲಾಗೊಂದೊಂದು ಮಾತಾಡ್ತಾವು. ಇಲ್ಲಿ ಬಂದಿದ್ವಲ್ಲ ಅದಕ್ಕೆ ಹಾಕೋಬೇಕು ಅಂತ ಭಾಳ ಅನ್ಸಕತ್ತಿತ್ತ, ಹಾಗಾಗಿ ಹಾಕೊಂಡೆ. ಅದಕ್ಕೆ ಇಲ್ಲಿ ಬಂದಾಗ ಹಾಕೊಂಡೆ ನೋಡ್ರಿ. ಹಾಕೊಲ್ ಬಿಡ್ರಿ, ಅದಕ್ಕೇನಂತ. ಅಯ್ಯೋ ಈಗಂತೂ ಯಾರು ಬೇಕಾದ್ರು ಪ್ಯಾಸನ್ ಮಾಡ್ತಾರ, ನಮಗೆ ಹಾಕೊಂಡು ರೂಢ ಇಲ್ಲ, ಹಂಗಾಗಿ ನಾವು ಹಾಕೊಳ್ಳಲ್ಲ. ಹಾಕೊಲ್ ಬಿಡ್ರಿ. ಹೊಟ್ಟಿ ಹಿಟ್ಟಿಲ್ಲ ಅಂದ್ರೆ ಜುಟ್ಟಿಗೆ ಮಲ್ಲಿಗೆ. ನಡ್ರಿ ಒಳಗೆ ಹೋಗ ನಡ್ರಿ. ಗಂಡ್ಮಕ್ಳು ಅವರೆಲ್ಲ ಮುಂದೋಗ್ಯಾರ. ಏನಮ್ಮ ಪಾರತಿ ಗಂಡನ ಜೋಡಿ ಹೋದ್ಲ. ಗಂಡ ಒಂದು ಖುಷಿನ ಎತ್ಕೊಂಡಾನ, ಅವ್ರ ಮಾವ ಒಂದು, ಇವ್ರು ನಿಮ್ಮ ಮಗ ಒಂದು ಎತ್ಕೊಂಡಾರ. ಹಂಗಾಗಿ ಮಾತಾಡ್ಕೊಂತ ಹೋದ್ಲ. ಆಕಿ ಆ ಹುಡುಗರ ಜೋಡಿನ ಇರ್ತಾಳ. ಇಲ್ಲಿ ನಾವು ಎತ್ಕೋಬೇಕಂದ್ವಿ ಆ ಹುಡುಗ ಅವ್ರ ಅಪ್ಪನ್ ಬಿಟ್ಟು ಬರೋದೇ ಇಲ್ಲ. ಆಕಿನೂ ಇನ್ನೊಂದು ಹುಡುಗಿ ಅದು ಅವ್ರ ಅವನ ಜೋಡಿನ ಇರ್ಬೇಕಂತಪ್ಪ. ಬರೇ ಆಳ್ತಾವು, ಏನ್ ಮಾಡ್ತೀರಿ. ಹಂಗಾಗಿ ಮತ್ತೆ ಅವರೇ ಎತ್ಕೊಂಡ್ರು. ಕೈರುಡ ಕಲ್ತ್ಬಿಟ್ಟವು ಮಕ್ಕಳು. ಹಂಗಾಗಿ ಅಲ್ಲೇ ಇರ್ಬೇಕು ಅಂತವು. ನಡ್ರಿ ಒಳಗೆ ಹೋಗನ್. ಅಲ್ಲ ಸಾವಿತ್ರ, ನಿಮ್ಮ ಮಗಳು ಆಕಿ ಒಲ್ಲಂತ. ಆಕಿಗೆ ಯಾಕೆ ತೆಲ್ಲು ಮಾತಂತೆ, ಅದು ಗಾಡ್ಯಾಗ ಕುಂತಾಳ. ಒಲ್ಲಂತ ಅಲ್ಲ, ಇಲ್ಲಿ ಮಠ ಬಂದು ಗುಡಿ ಗುಂಡಾರ ನೋಡ್ಬೇಕು ಅಂತ ಆಸೆ ಪಟ್ಟು ಇಲ್ಲಿ ಮಠ ಬಂದು ಗಾಡ್ಯಾಗ ಮಕ್ಕಳೋದನ. ಹೋಗೋಗು ಎಬ್ಸ್ ಹೋಗಕ್ಕಿನ ಬಾ ಅನ್ನಕ್ಕಿಗೆ. ಏನು ಹುಡುಗೇನವ. ಸರಿ ನೀವೆಲ್ಲರೂ ಹೋರಿ, ನಾ ಎಬ್ಸ್ಕೊಂಡ್ಬರ್ತೀನಿ. ಸಾವಿತ್ರವ, ನಾ ಇದ್ದಿದ್ದ ಹೇಳ್ತೇನೆ ನೋಡವ. ನಾನು ಈ ಹಿಂಗೆ ಮಾಡಿದ್ರೆ ನಾ ಕೊಟ್ಟ ಮನೆ ಪುರೋಟಕ್ಕಾಗಲ್ಲ ಇವು. ನಮ್ಮ ಅಶ್ವಿನಿ ಏನು ಕಡಿಮೆ ಅಂತ ಮಾಡಿ ಏನು, ಆಕಿಗೂ ಯಾವ ದೇವ್ರು ದಿನ್ರು ಹಾಗೆಲ್ಲ ಏನು ಭಯ ಭಕ್ತಿ ಇಲ್ಲ. ಆದರೆ ಈಗ ನೋಡಿ ನಾವು ಹೇಳೇವಿ ಅಂತ ಎಲ್ಲ ಮಾಡ್ತಾಳ, ಪಾಪ ಸುಳ್ಳ ಅಲ್ಲ. ಹೌದಿಲ್ಲ, ಇದಕ್ಕೆಲ್ಲ ಮನುಷ್ಯಾಗ ಒಂದು ಇದಾಗಬೇಕಲ್ಲ, ಹೌದಿಲ್ಲ. ಅದಕ್ಕೆ ನಾನು ಹಂಗಾರ ಒಂದು ಒಳ್ಳೆ ಸಂಬಂಧನೂ ಇತ್ತು. ಅದಕ್ಕೆ ಅದನ್ನೇ ಹಂಗಾರ ನಿಂಗೆ ಹೇಳಿದ್ರಾತು ಅಂತ ಮಾಡಿದ್ದೆ. ಆದರೆ ಏನು ಮಾಡ್ತಿ ನೋಡು. ಆಕಿನ ಕರ್ಕೊಂಬ. ಏನು ಹುಡುಗಿಯಪ್ಪ ಇದೆ, ಯಾರ್ಯಾರ ಕೈಗೆ ಬುದ್ಧಿ ಹೇಳಿಸ್ಕೊಳಂಗ ಆತು. ನನ್ನ ಮನೆ ಬರಕತ್ತಾಗ ಏನಾಯ್ತು ಇಲ್ಲೇ ನಿಂತಲ್ಲ? ಇನ್ನೇನ್ರಿ, ಈಕಿನ ಹೋಗಿ ಅಲ್ಲಿ ರೂಮ್ನಾಗ ಅದು ಕಾರ್ನ್ಯಾಗ ಕುಂತಾಳ ನೋಡು. ಒಲ್ಲ ಅಂತ ಆಕಿಗೇನ ಬ್ಯಾಸರ ಆಗೈತಂತ ಗಾಡ್ಯಾಗ ಕುಂತಾಳ. ಇಲ್ಲಿ ಮಠ ಬಂದೆ ಸಿಟ್ಟು ಬಂದತ ಆಕಿಗೆ. ಅಲ್ಲೇ ಅಡಿಗೆ ಮಾಡಕ್ಕೆ ನಿಲ್ಸದಂತೆಲ್ಲ ಕಾಯಿಪಲ್ಲೆ ಹೆಚ್ಚು ಅಂದ್ವಲ್ಲ, ಅದಕ್ಕೆ ನಾ ಯಾಕೆ ಕಾಯಿಪಲ್ಲೆ ಹೆಚ್ಚಲಿ, ನಾ ಹೆಚ್ಚೋದಿಲ್ಲ. ಈ ನೀವು ಇಷ್ಟು ಮಂದಿ ಅದೀರಿ, ನಿನ್ ಬಿಟ್ಟು ನನಗೆ ಹೆಸ್ತಾರನ, ಅಶ್ವಿನಿಗೆ ಹೇಳ್ಬೇಕು, ನನಗೆ ಯಾಕೆ ಹೇಳ್ಬೇಕು, ಹಂಗೆ ಹಿಂಗೆ ಒದ್ರಾಡಿ ಇದು ಮಾಡ್ಕೊಂಡಾಳ. ಅದಕ್ಕೆ ಇಲ್ಲಿ ಬಿಡವ ನಾನೇ ಹೆಸ್ತೇನೆ ಅಂತಂದೆ. ಅಷ್ಟೊತ್ತಿಗೆ ಅಡಿಗೆನ ಮಾಡೋದು ಬೇಡ, ಹಂಗೆ ಹೋಗೋಣ ಅಂತೆಲ್ಲ ಮಾತಾಡ್ಕೊಂಡ್ರಲ್ಲ ಇವ್ರು. ಹಂಗಾಗಿ ಸುಮ್ಮನಾಗಿದ್ದು. ಏನಪ್ಪ ಈ ಹುಡುಗಿ ಯಾಕೆ ಹಿಂಗೆ ಜಗಳ ಮಾಡ್ತತೆ ಏನೋ. ಅತ್ತಿಯರ ಊಟಕ್ಕೆ ಬರ್ರಿ. ಅತ್ತಿಯರ ಓ ದೇವ್ರೇ, ಮಾತಾಡುವಲ್ರಲ್ಲಪ್ಪ ಇವರು. ಏನು ಮಾಡೋದು, ಕರಿಲ್ಲ ಇನ್ನೊಂದ್ಸಲ. ಏನು ಹೋಗ್ಲೆ, ಕರಿಲಂಗೆ ಹೋದ್ರೆ ಅದು ಅಂತಾರ, ಕರೆದು ಹೋದ್ರು ಅಂತಾರ. ಏನು ನೋಡ ರಾಡಪ್ಪ ದೇವ್ರೆ, ಹಾಳಾದ ನನಗೆ ಮದುವೆ ಬೇಕಿತ್ತಾ. ಅತ್ತಿಯರ ಏನೇ ಅದು ಊಟಕ್ಕೆ ನೀನೇನು ಸ್ಪೆಷಲ್ ಕಾಳಜಿ ತೋರ್ಸೋದೇನು ಬೇಕಾಗಿಲ್ಲ. ನನಗೆ ಗೊತ್ತೈತೆ ನಾನು ಹೊಟ್ಟೆಸ್ತ್ರ ಊಟ ಮಾಡೋದು. ನಿಂದೆಷ್ಟೈತೆ ಅಷ್ಟು ನೋಡ್ಕೊ. ಹೋಗು, ನೀನೊಬ್ಳು ಗಡದ್ದಕ್ಕೆ ತಿನ್ನೋಗು. ಹಂಗೆ ಒಂದು ಹೊಟ್ಟೆ ಹಾಲು ಕುಡಿ, ಖುಷಿಯಾಗಿರ್ಬೇಕಲ್ಲ ನಿನಗೆ. ನಿಮ್ಮ ಅತ್ತಿ ಮತ್ತು ನಿಮ್ಮ ಮಾವ ಒಂದಾದ್ರಲ್ಲ, ಹೋಗು. ನನ್ನ ಕಣ್ಣಿದ್ರೆ ನಿಂದ್ರಬೇಡ. ನಿನ್ನ ನೋಡಿದ್ರೆ ನನ್ನ ರಕ್ತ ಕುದಿತಾ ಐತಿ ನನಗೆ. ನನ್ನ ಮನೆ ನನ್ನ ಸಂಸಾರ ಹಾಳು ಮಾಡಕ್ಕೆ ಹೊಂಟಕ್ಕೆ ನಿನ್ನ ನಾನು ಜೀವನದಾಗ ಕ್ಷಮಿಸಂಗಿಲ್ಲ ಅಂತ ತಿಳ್ಕೊಂಬಿಡ. ನೀನು ಯಾವತ್ತಿದ್ರೂ ನನ್ನ ಕೆಳಗೆ ನಿನ್ನ ನಾನು ಯಾವತ್ತೂ ಸೊಸಿ ಅಂತ ಒಪ್ಕೊಳ್ಳಂಗಿಲ್ಲ, ತಿಳ್ಕೊಂಬಿಡ. ಇಷ್ಟು ದಿನ ಬರೀ ನಿನಗೊಂದು ಫ್ಯಾಷನ್ ಸೆನ್ಸ್ ಇಲ್ಲ, ನಿನಗೇನು ತಿಳುವಳಿಕಿಲ್ಲ, ಹಳ್ಳಿ ಗುಗ್ಗು ಬಡವು ನಮ್ಮ ರೇಂಜಿಗೆ ಅಲ್ಲ ನೀವು ಅನ್ನೋ ಲೆಕ್ಕಕ್ಕಿದ್ದೆ ನಾನು. ಆದರೆ ಇಷ್ಟು ದಿನಕ್ಕೆ ಈಗ ಗೊತ್ತಾಯ್ತು ಎಂಥ ಹೊಲಸು ಬುದ್ಧಿ ಐತಿ ನಿನಗೆ. ನನ್ನ ಗಂಡನ್ನೇ ನನ್ನಿಂದ ಕಿತ್ಕೊಳಕ್ಕೆ ಹೊಂಟಿದ್ದೀನಿ. ನಿಮ್ಮ ಅತ್ತಿ ಪಾಲ್ ಮಾಡಿ ನನ್ನ ಈ ಮನ್ಯಾಗ ಒಂದು ಹುಚ್ಚುಬುರ್ಗಿ ಗತೆ ಮಾಡಿ ಮೂಲಿ ಕುಂದ್ರಿಸಿ ನಿನ್ನ ಆಡಳಿತ ನಡೆಸ್ಬೇಕಂತ ಹೊಂಟಿದ್ದೆ ಅಂತೇಳಿ ನನಗೆ ಈಗ ಗೊತ್ತಾತವ ತಾಯಿ, ಈಗ ಗೊತ್ತಾತ.
ಏನ ಇನ್ನು ನಿನ್ನ ಜೊತೆ ನಾ ಮಾತಾಡ್ತೀನ ಸಾಧ್ಯನೇ ಇಲ್ಲ ಅಂತ ತಿಳ್ಕೊಂಬಿಡ ಏನ ನಾನು ನೀನು ಯಾವತ್ತರ ಊಟ ಮಾಡ್ಬಾ ಚಾ ಕುಡಿಬಾ ನಾಷ್ಟ ಮಾಡು ತಿನ್ನಾಕ ಅದನ್ನಿಡು ಇದನ್ನಿಡು ಅಂತ ಏನಾರ ಅಂದಿ ಮತ್ತೆ ಸರಿ ಇರೋದಿಲ್ಲ. ಅತ್ತಿಯರು ಒಂದ್ಸಲ ಬೇಡ ಅನ್ನತ್ತಾರಿಲ್ಲ, ಹೋಗು, ಅವ್ರಿಗೆ ಯಾಕೆ ತೊಂದರೆ ಕೊಡ್ತಿ, ಪಾಪ ಮೊದಲೇ ಬೇಜಾರ್ನಾಗ ಅದಾರ. ಹೋಗು. ಅಡ್ಗೆ ಏನು ಮಾಡಿ? ಬೆಂಡಿಕಾಯಿ ಪಲ್ಯ, ಚಪಾತಿ, ಅನ್ನ ಸಾರು. ಬೆಂಡಿಕಾಯಿ ಪಲ್ಯನ ಚೀ ಲಾಳಿ ನನಗದೊಂಥರ ತಿನ್ನಕ್ಕೆ ಇಷ್ಟನೇ ಆಗಂಗಿಲ್ಲ. ಬೆಂಡಿಕಾಯಿ ಪಲ್ಯ ಯಾಕೆ ಮಾಡಿದಿ? ಬೇರೆ ಏನಾರ ಮಾಡು, ಫ್ರಿಜ್ನಾಗ ಯಾವ್ದಾರ ಬೇರೆ ತರಕಾರಿ ಐತೆ ನೋಡು, ಕಾಯಿಪಲ್ಯ ಹಂಗೇನಾರ ನಿಮಗೆ ಬೇಕಾದ್ರೆ ನೀವು ಮಾಡ್ಕೊಂಡು ತಿನ್ರಿ. ಬೆಂಡಿಕಾಯಿ ಪಲ್ಯ ಮಾಡೀನಿ, ಚಪಾತಿ ಮಾಡೀನಿ, ಪಲ್ಯ ಅನ್ನ ಸಾರ ಎಲ್ಲ ಆಗೈತಿ. ನಂಗೆ ಎಕ್ಸ್ಟ್ರಾ ಅಡುಗೆ ಮಾಡ್ಕೊಂತ ಕುಂದ್ರಕ್ಕಾಗಲ್ಲ. ಯಾಕಾಗಲ್ಲ? ಆಕೇನೋ ಹೇಳ್ತಾಳಲ್ಲ, ಹೋಗು ಮಾಡ್ಕೊಡೋಗು ತಿಂತಾಳ. ಅತ್ತಿಯರ ನಿಮಗೇನಾರ ಬೇಕಂದ್ರೆ ಹೇಳ್ರಿ, ಮಾಡ್ಕೊಡ್ತೀನಿ. ಯಾರ್ಯಾರಿಗೋ ಮಾಡಾಕಕ್ಕೆ ನನಗಾಗಲ್ಲ. ನೋಡಿದ್ರಿ ಅತ್ತಿಯರ ಇಷ್ಟು ಮಾತಾಡ್ತಾಳ. ನನಗೆ ಗೊತ್ತು ಅತ್ತಿಯರ, ಈಕಿ ಭಾಳ ಅಂದ್ರೆ ಭಾಳ ಕಲ್ತಾಳ, ಈಕಿ ಭಾಳ ಸೊಕ್ಕತ್ತಿಯರ. ಮುರಿತೀನಿ ಸೊಕ್ಕು. ನನ್ನ ಮಗ ಫಸ್ಟ್ ಹೊರಗೆ ಹಾಕಿದ್ದ, ಆಕಿ ಬಂದು ಅದು ಏನೇನು ಹೇಳಿ ಕಿವ್ಯಾಗ ತುಂಬಿದ್ಲ ಗೊತ್ತಿಲ್ಲ. ಈಗ ಆಕಿನ ಮತ್ತೆ ಮನೆ ಒಳಗೆ ಸೇರಿಸ್ಕೊಂಡ ನನ್ನ ಮಗ. ಏನು ಮಾಡೋದು, ಎಲ್ಲ ನನ್ನ ಕರ್ಮ. ಇಂಥವ್ರನ್ನೆಲ್ಲ ಸಹಿಸ್ಕೋಬೇಕಾಗೈತೆ ನನ್ನ ಹಣೆ ಬಾರಕತ್ತಾಗ. ಇರಲಿ ಎಲ್ಲದಕ್ಕೂ ಒಂದು ಕಾಲ ಅಂತ ಬರ್ತತಲ್ಲ, ಅವು ಮಾಡ್ತೀನಿ. ಅಲ್ಲ ನನ್ನ ಗಂಡ ನನ್ನನ್ನು ಬಿಟ್ಟು ಇನ್ನೊಬ್ಬಾಕಿ ಬೆನ್ನ ಹಿಂದೆ ಹೋಗಂಗೆ ಮಾಡಿಬಿಟ್ಲಲ್ಲ. ಅಲ್ಲ ಆಕಿ ಮಾಡಿದ್ಲ ಅನ್ನೋದಕ್ಕಿಂತ ಇವರಲ್ಲ. ಅಲ್ಲ ನನ್ನ ಗಂಡ ನನಗೆ ಯಾವ ಹುತ್ತದಾಗ ಯಾವ ಹಾವಿರ್ತೈತಿ ಅಂತ ಹೆಂಗೆ ಹೇಳಕ್ಕತ್ರಿ ಅತ್ತಿಯರ? ಪಾಪ. ಆದರೂ ನಿಮಗೆ ಹಿಂಗೆ ಆಗಬಾರ್ದಾಗಿತ್ತು. ನೀವು ಎಷ್ಟು ಮಾವರನ್ನ ನಂಬಿದ್ರಿ, ಅವ್ರು ನನಗೆ ಯಾವತ್ತೂ ಮೋಸ ಮಾಡಂಗಿಲ್ಲ ಅಂತ ಎಷ್ಟು ಭರವಸೆ ಇಟ್ಕೊಂಡಿದ್ರಿ. ಛೇ, ನಿಮಗಿಂತ ಅನ್ಯಾಯ ಆತಲ್ಲ ಅನ್ನೋದೇ ನನಗೆ ಭಾಳ ಬೇಜಾರು ಒಂಥರ. ನೋಡಿದ್ರಿ ಯಾವ ಹುತ್ತದಾಗ ಯಾವ ಹಾವಿರ್ತೈತಿ ಅಂತ ಹೆಂಗೆ ಹೇಳಕ್ಕತ್ತಿ ಹೇಳ್ರಿ ನೋಡೋಣ. ನನಗೊಂದು ಸ್ವಲ್ಪ ಹೊತ್ತು ಸುಮ್ಮನೆ ಕುಂದ್ರಬೇಕು. ಈಗ ನೀನು ಹೋಗ್ಬಿಡು, ಸುಮ್ಮನೆ ಹೋಗು. ಆಯ್ತಾಯ್ತು, ನಾನು ನಿಮಗೆ ಬೇಜಾರು ಮಾಡಲ್ಲ. ಅಬ್ಬಾ, ನಾನು ಅಂದ್ಕೊಂಡಂಗೆ ಆತು. ಗಾಯತ್ರಿ, ನಾನು ನಿನ್ನಂತೇಳಿ ಮಾತಾಡಕ್ಕೆ ಬಂದಿದ್ದು. ನಿಮ್ಮ ಹತ್ರ ಮಾತಾಡಕ್ಕೆ ನನಗಿಷ್ಟ ಇಲ್ಲ. ಒಂದೇ ಸಲ ಹೇಳೋದು ನಾನು. ನನಗಿಷ್ಟ ಇಲ್ಲ ಅಂದಮೇಲೆ ಮತ್ತೆ ಅದನ್ನೇ ಫೋರ್ಸ್ ಮಾಡಕ್ಕೆ ಹೋಗಬೇಡ್ರಿ. ನನಗೆ ನಿಮ್ಮ ಜೋಡಿ ಮಾತಾಡೋಕ್ಕೆ ಯಾವ ಆಸಕ್ತಿನೂ ಇಲ್ಲ. ನಾನು ಮಾತಾಡೋದು ನನ್ನ ಗಂಡನ ಜೋಡಿ ಅಷ್ಟೇ, ಮತ್ತೊಬ್ಬಕಿ ಗಂಡನ ಜೋಡಿ ಅಲ್ಲ. ಯಾಕೆ ಗಾಯತ್ರಿ? ನಾ ಹೇಳಿದ್ನಲ್ಲ, ತಪ್ಪು ನಂದೆ, ಕ್ಷಮಿಸ್ಬಿಡು. ಇದೊಂದು ಸಲ ನಾನು ಹೊಟ್ಟೆಗೆ ಹಾಕೋ ತಪ್ಪು. ಯಾಕೆ ನನಗೆ ಇಷ್ಟೊಂದು ನೀನು ಇದು ಮಾಡ್ತಾ ಇದ್ದೀ ಅಂತೇಳಿ ನೀನು ಬೇಡ್ಕೊಳತ್ತೀನಿ. ನಿನ್ನ ಮನಸ್ಸು ಕರ್ಗೋಲ್ತಾ ಹೇಳಂಗಾರ ನೋಡೋಣ. ಹಾಂ, ಬೇಕಾದಾಗ್ವಲ್ತಕ್ರಿ. ನೀವು ಯಾವಾಗ ನನಗೆ ಅನ್ಯಾಯ ಮಾಡಿರಿ ಅಂತ ನನಗೆ ಗೊತ್ತಾತಲ್ಲ, ನಂಗೆ ಅದೇ ತಡ್ಕೊಳಕ್ಕೆ ಆಗ್ವಲ್ತು. ನನ್ನ ಮನಸ್ಸಿಗೆ ಎಷ್ಟು ನೋವಾಗೈತಿ ಅಂತ ನಾನು ಹೆಂಗೆ ಹೇಳೋದು ನಿಮಗೆ? ನನಗೆ ಎಷ್ಟು ನೋವಾದ ಗೊತ್ತ ನನ್ನ ಮನಸ್ಸಿಗೆ. ನಂಗೆ ಗೊತ್ತು ಗಾಯತ್ರಿ, ನಿಂದಾಗಲಿ ದ್ರಾಕ್ಷಾಯಣಿದಾಗಲಿ ಇಬ್ಬರದು ತಪ್ಪಿಲ್ಲ. ತಪ್ಪು ಮಾಡಿದೆವು ನಾನು. ಏನು ಇನ್ನೂ ನೀವೊಂದು ವೇಳೆ ಕ್ಷಮಿಸ್ಬೋದು, ಆದರೆ ದ್ರಾಕ್ಷಾಯಣಿ ಕ್ಷಮಿಸೋಕ್ಕೆ ಸಾಧ್ಯನೇ ಇಲ್ಲ. ಅಂಥ ದೊಡ್ಡ ತಪ್ಪದು. ಯಾಕಂದ್ರೆ ಅಕ್ಕಿನ ಬಿಟ್ಟು ನಾನು ನಿನ್ನಿಂದ ಬಂದಿದ್ದು. ನಿನ್ನ ಜೊತೆಗೆ ಅವಾಗಿಂದ ಇವಾಗನವರೆಗೂ ಬಾಳೆ ಮಾಡ್ತಾ ಇದ್ದೀನಿ. ಏನು ಈಗೂ ನಾನೇನು ನಿನ್ನ ಬಿಟ್ಟು ಕೊಟ್ಟಿಲ್ಲ. ಆದರೆ ಪಾಪ ಅಂತಕ್ಕೆ ಕ್ಷಮಿಸ್ಬಿಟ್ಟಿಲ್ಲ ನನ್ನ ತಪ್ಪನ. ಆದದ್ದು ಬಿಡ್ರಿ ಹೋಗ್ಲಿ ಅಂತೇಳಿ. ನೀನು ಮಾತ್ರ ಪಟ್ಟು ಹಿಡ್ಕೊಂಡು ನಿಂತಿ. ಹಂಗೆ ಮಾಡಬೇಡ. ಸ್ವಲ್ಪ ದ್ರಾಕ್ಷಾಯಣಿ ಜಗದಾಗ ನಿಂತು ಯೋಚನೆ ಮಾಡು. ಬರೀ ನಿನಗೆ ನಾನು ಇನ್ನೊಬ್ಬಕ್ಕಿನ ಮೊದಲನೇ ಮದುವೆ ಆಗಿದ್ದ ವಿಚಾರ ಗೊತ್ತಾಗಿ ನಿನಗೆ ಇಷ್ಟು ಬೇಜಾರಾಗ್ತೈತಿ. ಅಂಥದ್ದು ಅಕ್ಕಿನ ಮದುವೆ ಆದ್ಮೇಲೆ ನಾನು ನಿನ್ನ ಮದುವೆ ಆದ್ಮೇಲೆ ಅಕ್ಕಿ ಮನಸ್ಸಿಗೆ ಎಷ್ಟು ನೋವಾಗಿರ್ಬೋದು. ಇದನ್ನ ಯೋಚನೆ ಮಾಡತ್ತೀನಿ ನೀನು. ಯೋ ದೇವ್ರೇ, ನನಗೆ ಈ ರಾಮಾಯಣ ಕೇಳಿ 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 ಸಾಕಾಗಿ ಹೋತು. ನನಗೆ ಈ ವಿಚಾರ ಮಾತಾಡೋಕೆ ಇಷ್ಟ ಇಲ್ಲ. ನನಗೆ ನಿಮ್ಮ ಜೋಡಿ ಅಂತೂ ಮಾತಾಡೋಕೆ ಇಷ್ಟನೇ ಇಲ್ಲ. ಒಂದು ನಾ ಹೇಳ್ತೇನೆ ಕೇಳ್ರಿ, ನನ್ನ ಜೋಡಿ ಮಾತಾಡ್ಬೇಕು, ನನ್ನ ಜೊತೆ ಪ್ರೀತಿಯಿಂದ ಚೆಂದಾಗಿರ್ಬೇಕು ಅನ್ನೋದಾದ್ರೆ ಅಕ್ಕಿ ಸವಾಸಕ್ಕೆ ಹೋಗ್ಬಾರ್ದು, ಆಕಿನ ಮಾತಾಡಿಸ್ಬಾರ್ದು, ಆಕಿ ಸುದ್ದಿಗೆ ಹೋಗ್ಬಾರ್ದು. ಆಕಿ ಬೇಕಾ ನಾನು ಬೇಕಾ ಇಷ್ಟರಾಗ ಎರಡರಾಗ ಒಂದು ತೀರ್ಮಾನ ಮಾಡ್ಕೊಂಡು ಹೇಳ್ರಿ. ಅವಾಗ ನಾ ಮಾತಾಡ್ಬೇಕಾ ಬಿಡ್ಬೇಕಂತ ನಾ ವಿಚಾರ ಮಾಡ್ತೀನಿ. ಅದನ್ನ ಬಿಟ್ಟು ಎರಡು ಕಾಲಿನ ಮ್ಯಾಗ ಎರಡು ದೋಣಿ ಮ್ಯಾಗೂ ಕಾಲಿಟ್ಟು ಸವಾರಿ ಮಾಡ್ತೇನೆ ಅಂದ್ರೆ ನಾ ಒಪ್ಪಲ್ಲ ಇದಕ್ಕೆ. ಹಿಂಗಾದ್ರೆ ಭಾಳ ಕಷ್ಟ. ನನಗೀಗ ಆಕಿನ ಬಿಡೋಕ್ಕೂ ಆಗ್ವಲ್ತು, ನೀನು ಬಿಡೋಕ್ಕೂ ಆಗ್ವಲ್ತು. ಆಕಿನ ಒಂದ್ಸಲ ಬಿಟ್ಟು ಆಗಿತ್ತು ಪಾಪ. ಏನೋ ದೇವರು ಮತ್ತೆ ಆಕಿನ ನನ್ನ ಕೂಡ್ಸೋಣ. ಈಗ ಮತ್ತೆ ಬಿಡು, ಈ ವಯಸ್ಸಕ್ಕೂ ಒಂದು ಆಕಿನ ನಾನು ಮಾತಾಡಿಸ್ಬಾರ್ದು ಅಂದರೆ ನಾನೇ ಇರೋದೇ ಹೆಚ್ಚಾಗೈತಿ. ನಾನೇ ಇಲ್ಲ ಅಂದರೆ ಎಲ್ಲ ಕರೆಕ್ಟ್ ಆಕತಿ. ಇಂಥ ಬೆದರಿಕೆ ಎಲ್ಲ ನಾನೇನು ಹೆದರಲ್ಲ. ನನಗೆ ಸುಮ್ಮನೆ ನೀವು ಇಲ್ಲದ್ದೆಲ್ಲ ಇಂಥವೆಲ್ಲ ಹೇಳಿ ದೊಡ್ಡ ಎದುರಿಸ್ತೀನಿ ಅಂತ ಏನಾರ ತಿಳ್ಕೊಬೇಡ್ರಿ. ಹೇಳಕತ್ತೀನಿ ಕೇಳ್ರಿ. ನೋಡಿ, ನೀ ಹಿಂಗೆ ಮಾತಾಡಿದ್ರೆ ನಾನು ಏನು ಹೇಳ್ಬೇಕು? ಏನಾರ ಮಾಡ್ಕೊರಿ, ನಾ ಏನು ಕೇಳಲ್ಲ ನಿಮ್ಮನ್ನ. ಏನ? ಹಾಂ, ಹ್ಞೂ ಅಣ್ಣ, ಆರಾಮದೇವಿ. ಅವ್ವನ ಅದಾಳನ್ನ ತಡಿ, ರೂಮ್ನೇ ನೋಡ್ತೇನೆ. ಮಕ್ಕೊಂಡೇನಂತ ಹೇಳ. ಅವ್ನು ಕುಟ್ಯಾರ ಮಾತಾಡ್ತಾರೆ. ಮಕ್ಕೊಂಡೇನಂತ ಹೇಳ. ಹಾಂ ಅಣ್ಣ, ಈಗ ನೋಡಿದೆ ಅವ್ವ ಮಕ್ಕೊಂಡಾಳ. ಕೊಡ್ತೇನೆ, ಎದ್ಲಂದ್ರೆ ಫೋನ್ ಹಚ್ಚಕ್ಕೆ ಹೇಳ್ತೇನಂತ. ಹಾಂ, ಆತು ತಗೋರ್ವ, ಹಂಗೆ ಮಾಡ. ಇಡ್ಲಿ ಫೋನ್ ಹಂಗಾರ. ಯಾವ್ದು ಹೊಂಟೀರಿ ಈಗ?
ಇದು ಯಾವ್ದ ಬೃಹದೇಶ್ವರ ಅಂತವ ಬೈದ್ಯ ಏನಪ್ಪ ಈ ಊರ ಹೆಸರ ಭಯ ಬರಲ್ಲ. ಈಗ ಮದುವೆ ಮೀನಾಕ್ಷಿ ನೋಡಿ ಇನ್ನೊಂದು ಯಾವ್ದು ಭದ್ರೇಶ್ವರ ಅಂತ ನನಗೆ ಅದು ಅಲ್ಲಿ ಹೋದ್ಮೇಲೆ ಹೇಳ್ತೇನೆ ನಿಂಗೆ ನಾನು. ಆ ಊರು ನೋಡು, ಆ ದೇವಸ್ಥಾನಕ್ಕೆ ಹೊಂಟೇವಿ. ಈಗ ನಡಕ್ಕೆ ಈಗ ಅಡುಗೆ ಮಾಡಕ್ಕೆ ಇಳಿಸ್ಬೇಕು ಈ ಗಾಡಿನ. ಅಡುಗೆ ಏನಾರು ಮಾಡ್ಕೊಂಡು ಮುಂದೆ ಹೋಕ್ಕೇವಿ. ಹೋಟೆಲ್ಲ ಉಣ್ಬೇಕಂದ್ವಿ, ಯಾಕೆ ಅಡುಗೆ ಮಾಡೋಣ ಅಂತ ಸಾಮಾನು ತಂದಾರ ಇವ್ರು. ಹಂಗಾಗಿ ಅಡುಗೆ ಮಾಡ್ತಾರಂತೆ ಹೆಣ್ಮಕ್ಳು. ನಮ್ದೇನೆಲ್ಲ ಗಂಡು ಮಕ್ಳು ಆ ಕಡೆ ಅಡ್ಡಾಡಿ ಒಂಚೂರು ಮಾಡೋದು ಮಾಡೋದು ಆತಾಗಿತ್ತಾಗ ಅಡ್ಡಾಡಿ ಆಮೇಲೆ ಅಡಿಗೆ ಆಗತ್ಲೆ ಊಟ ಮಾಡಿ ಮುಂದೆ ಗಾಡಿ ಬಿಡೋದಷ್ಟೇ, ಮತ್ತೇನಿಲ್ಲ. ಅಯ್ಯೋ ಅಡಿಗೆ ಮಾಡೋದಿಲ್ಲ ಯಾಕೆ ಹಮ್ಕೊಂಡಿರಿ ಅಂತೀನಿ ನಾನು. ಈ ಅಡಿಗೆ ಮಾಡ್ಕೊಂತ ಕುಂದ್ರ ಟೈಮ್ನಾಗ ಎಷ್ಟೊಂದು ವೇಸ್ಟ್ ಆಕೈತೆ ಗೊತ್ತೇನ. ಮತ್ತೆ ಎಷ್ಟೋ ಕಿಲೋಮೀಟ್ರ್ ಮುಂದೆ ಹೋಗ್ಕಿರಿ. ನಾ ಹೇಳ್ತೀನಲ್ಲ ಅಡಿಗೆ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಕ್ಯಾನ್ಸಲ್ ಮಾಡಿರಿ ಅದನ್ನು. ನೀನೇ ಹೋಗಿರ್ತೈತಿ ಬಾಲಕ್ ಬಡ್ದಾಡಿದ್ರಿ ಅಂತೇಳಿ ಮತ್ತೆ ಅದೊಂದು ಹೋಟೆಲ್ನಾಗ ತಿನ್ನೋದು ಉಳಿಸಿ ಏನು ಮಾಡ್ತೀರಿ? ಹಾಂ ಬೇಡ, ಹೋಟೆಲ್ನಾಗ ತಿನ್ರಿ ಆರಾಮಾಗಿ. ಹೋಟೆಲ್ನಾಗ ತಿಂದು ಮುಂದೆ ಹೋಗ್ಕಿರಿ. ಯಾಕೆ ಸುಮ್ಮನೆ ಅಡಿಗೆ ಮಾಡ್ಕೊಂಡು ಅನ್ಕೊಂತೀರ? ನಾ ಮನೆಗೆ ಬಂದಿದ್ದು ಮಾಡೋದು ಐತೆ ಅಲ್ಲಿ ಹೋದಲ್ಲಿನೂ ಅದನ್ನೇ ಮಾಡೋದನ್ನ, ಹೌದಿಲ್ಲ? ಬೇಡ ಬೇಡ. ನೀ ಹೇಳೋದು ಸರಿನೇ, ಹಾಗೆ ಮಾಡ್ತೀನಿ ತಡಿ, ಹೇಳ್ತೇನೆ. ಮಾವರ್ಗದು ಹೇಳ್ತೇನೆ. ಮುಂದೆ ಹೋಗೋದಾದ್ರೆ ಹೋಗ್ತೀವಿ. ಇಲ್ಲಿ 200 ಕಿಲೋಮೀಟ್ರ್ 300 ಕಿಲೋಮೀಟ್ರಿಗೆ ಒಂದೊಂದು ದೇವಸ್ಥಾನ ಮರ ಆತಾಗ 150 ಕಿಲೋಮೀಟ್ರ್ ಹಿಂಗೆ ಸನೇಪ್ ಇಲ್ಲಿವು. ಈ ಧರ್ಮಸ್ಥಳಕ್ಕೆ ಹೋದ್ರೆ ಹೆಂಗೆ ಹೊರನಾಡು ಶೃಂಗೇರಿ ಎಲ್ಲ ಅಲ್ಲಲ್ಲ ಅದಾವಲ್ಲ, ಹಂಗಿಲ್ಲಿವು ಭಾರಿ ದೂರ ಅಡ್ಡಾಡ್ಬೇಕು. ಹೌದಾ? ಸರಿ ತಗೋಣ, ಇಡ್ಲೇ. ಹಾಂ ಇಡು. ಅಲ್ಲವಾ ಅಣ್ಣ ಫೋನ್ ಮಾಡಿದ್ದ, ಮಾತಾಡ್ಬೇಕು ಬೇಡ ಹಂಗೆ ಕೊಲ್ಲಂದಿ. ಸುಮ್ ಕುಂದೂರು, ಮಾತಾಡ್ಬೇಕು. ಊರ್ ಭಾಡೆ ಇಲ್ಲಿ ತಾಯಿಗೆ ಆರಾಮಿಲ್ಲ ಅನ್ನೋದು ಒಂದು ಈಟು ನೋಡ್ಲಾರ್ದ ಹೋಗ್ಯಾನ ಹಿಂತಿ ಬೆನ್ನತ್ಕೊಂಡು. ಅವ್ನ ಜೋಡಿ ನಂದೇನು ಮಾತು? ಅಂಥವ್ರ ಜೋಡಿ ಮಾತಾಡಕ್ಕೆ ಹೋಗ್ಬಾರ್ದಂತೆ ನಾನು. ನನಗೂ ಗೊತ್ತಾಕತಿ ಏನ ಮನ್ಸಿಗೆ ನಮಗೂ ನೋವು ಆಕತಿ. ಯಾಕೆ ಮಾತಾಡ್ಬೇಕು? ತಾಯಿ ಅನ್ನೋದು ಅವಂಗೆ ಅಷ್ಟು ಇದ್ದಿತ್ತಂದ್ರೆ ಅವ್ನು ಬಿಟ್ಕೊಟ್ಟು ಹೋಗಿದ್ದಾನ. ಹೋಗಿ 2-3 ದಿನಕ್ಕೆ ಈಗ ಒಂದು ಫೋನ್ ಹಚ್ಚಾನ. ಈಗ ಮಾತಾಡ್ತೇನೆ ನಿಂಗೆ ಕಾಯ್ಕೋ ಅಂತ ಕುಂದ್ರಲೆ ಬಾಡೆ. ಫೋನ ಕೊಡಕೋಬೇಡ, ನನಗೆ ಒಟ್ಟೆ ಕೊಡಕೋಬೇಡಲೆ. ಎಷ್ಟು ದಿನನಾರಾಗಲಿ ಅದು ಏನು ಬೇಕಾದಾಗವಲ್ತಕ್ಕ ನಾ ಮಾತಾಡೋದಲ್ಲ. ಹೆಂಡತಿ ಬೆನ್ನತ್ಕೊಂಡು ಹೋಗ್ಯಾನಿಲ್ಲ. ತಾಯಿಗೆ ಆರಾಮಿಲ್ಲ, ಅಕ್ಕಿಗಂತೂ ಬಿಡು. ಅತ್ತಿಗೆ ಆರಾಮಿಲ್ಲ ಅಂದ್ರೇನು, ಅತ್ತಿ ಸತ್ರೇನು, ಅತ್ತಿದ್ರೇನು ಆಕಿಗೆ ಏನಾಗಬೇಕಾಗೈತಿ? ಇವ್ನು ಗೊತ್ತಾಗತ್ತೆ ಇಲ್ಲ ತಾಯಿ ಅನ್ನೋದು. ನನ್ನ ಮನಸ್ಸಿಗೆ ಎಷ್ಟು ನೋವಾಗತ್ತೈತೆ ಅಂತ ಒಂದು ಸ್ವಲ್ಪ ಯೋಚನೆ ಮಾಡಿ ಅಲ್ಲೇ. ನನಗೆ ಆರಾಮಿಲ್ದಾಗ ನನ್ನ ಸುತ್ತಲೇ ಇರಲಿ, ಎಲ್ಲರೂ ನನ್ನ ಸೇವನೆ ಮಾಡಲಿ, ನನ್ನೇ ನೋಡ್ಕೊತ ಕುದಿರ್ಲಿ, ನನ್ನ ಜೊತೆಗೆ ಇರಲಿ ಅಂತ ನನಗೆ ಅನಿಸ್ತತೆ ಅನ್ಸಂಗಿಲ್ಲ. ಮಕ್ಳು ಅದಾರು ಸಸ್ತಾರಲ್ಲ, ಅದನ್ನ ಬಿಟ್ಟು ಇವ್ರ ಪಾಡಿಗೆ ಇವ್ರು ಹರಿಗಾಡಕ್ಕೆ ಹೋಗ್ತಾರ ಅಂದ್ರೆ ಮತ್ತೆ ನನ್ನ ಮನ್ಸಿಗೆ ಬೇಜಾರಾಗಂಗಿಲ್ಲನ. ಅದಕ್ಕಪ್ಪ ಬೇಡ. ಯಾರು ನನ್ನ ಮಾತಾಡ್ಸೋದು ಬೇಡ. ಅವ್ನು ನನಗೆ ಸಲುವಾಗಿ ಮತ್ತೆ ಫೋನ್ ಹಚ್ಚಿದೆ ಅಂತ ಹೇಳಿ ಅದನ್ನು ಅನ್ನೋದು ಬೇಡ. ಅವ್ನ ಪಾಡಿಗೆ ಅವ ಇದ್ದು ಬಿಡಲಿ, ಅವ್ನಿಗೆ ತಿಳಿದಂಗೆ ಅವ ಇರಲಿ. ಹೋಗಲಿ ಬಿಡವ, ಏನು ಮದುವೆ ಆದಾಗಿಂದ ಗಂಡ ಇಂತಿ ಎಲ್ಲಿ ಹೋಗ್ಯಾರ? ಏನೋ ಈ ಸಲ ಹೋಗ್ಬೇಕು ಅಂತ ಅನ್ಸೈತಿ, ಹೋಗ್ಯಾರ ಅಯ್ಯೋ ದೇವರೇ. ಅದ್ರ ಸಲುವಾಗಿ ಈಗ ಅದನ್ನು ಜಗಳ ಮಾಡ್ಕೋತೀಯನ? ನಾ ಹೇಳ್ತೀನಿ ನೋಡು, ಜಗಳ ಮಾಡ್ಕೊಂಡಷ್ಟು ನಿನಗೇ ಇರೋದು. ಸುಮ್ಮನೆ ಇದ್ದು ಬಿಡು, ಹೋಗ್ಲಿತ್ತಾಗ ಆಗೋದಾತು ಹೋಗೋದು ಓದೋದು. ಯಾಕೆ ಜಗಳ ಮಾಡ್ತೀಯ ಅಂತೀನಿ ನಾನು ಅತ್ತಾಗ. ಹೋಗ್ಯಾರಿಲ್ಲ ಹೋಗ್ಯಾರವ ಬರ್ತಾರ, ನನಗೆ ಗೊತ್ತೈತಿ. ಬಿಡಾಡಿ ಮಾತಾಡಿದ್ಲನ? ಆವ ಫೋನ್ ಹಚ್ಚಾನ, ಅವ್ನ ಮನಸ್ಸು ತಡಿಲಾರ್ದ. ಆಕಿಗೆ ಕಳ್ಳು ಬಳ್ಳಿ ತಾಯಿ ತಂದಿ ಅಕ್ಕ ತಂಗಿ ಎಲ್ಲ ಒಕ್ಕಟ್ಟಾಗ್ಯಾರಲ್ಲಿ ಈಗಲ್ಲಿ. ನಾ ಯಾಕೆ ನೆನ್ಪಕ್ಕನಿ? ನನ್ನ ನೆನಪಿ ಅಲ್ಲೇ ಆಗ್ಬೇಕು ಆಕಿಗೆ. ಈವ ಫೋನ್ ಹಚ್ಚಾನ ಲಡ್ದು. ಅದಕ್ಕೆ ಇವನ್ ಜೋಡಿ ನಾ ಮಾತಾಡೋದಲ್ಲ ಬೇಕಾದಾಗುವಂತಕ್ಕ. ಅವ ನಿಜ ಹೇಳ್ಬೇಕಂದ್ರೆ ನಾನು ನಮ್ಮ ಅತ್ತಿ ಬಗ್ಗೆ ಇಷ್ಟೆಲ್ಲ ತಲೆ ಕೆಡಿಸ್ಕೊಳಲ್ಲ. ಏನು ಯಾರಾದರೂ ಅಷ್ಟೇ ಬಿಡ್ಬೇವ. ತಂದಿ ತಾಯಿಗೆ ಆದಷ್ಟು ಅತ್ತಿಗೇನಾರಾದ್ರೆ ಸ್ವಸ್ಥರ ತಲೆ ಕೆಡಿಸ್ಕೊತಾರ. ನಿಂದೊಂದು ಕತಿ ಅವತ್ತಾಗ ನೀನು ಇಲ್ಲದ ವಿಚಾರ ಮಾಡೋಕ್ಕೆ. ಅವನಾರ ಫೋನ್ ಹಚ್ಚಾನ, ಅದಕ್ಕಾರ ಖುಷಿ ಪಡು ಹೋಲತ್ತಾಗ. ಅಯ್ಯೋ ದೇವ್ರೆ, ಅವನು ಹಚ್ಚಿದ್ದು ನಿಂಗೆ ತಪ್ಪು ಹಂಗ ಹಿಂಗ ಅಂತಂದ್ರೆ ಎದಕ್ಕೆ ಬಂತು ಬಿಡ ಮಾತಾಗ. ನೀ ಸುಮ್ಮನೆ ಇದ್ಬಿಡ, ನಿಂಗೆ ಗೊತ್ತಾಗೋದಿಲ್ಲ ಇವ್ರದ್ದು ಹಕ್ಕಿಕತ್ತು. ಏನಾರ ಮಾಡ್ಕೊರವ ಹೋಲತ್ತಾಗ. ನಾಷ್ಟಕ್ಕೆ ಉಪ್ಪಿಟ್ಟು ಮಾಡೇನಿ, ಬಾ ತಿನ್ ಬಾ.